ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಜಾಗ ಹುಡುಕಾಟದಲ್ಲೇ ಕರ್ನಾಟಕ ಸರ್ಕಾರ ಕಾಲಹರಣ. ಏರ್ಪೋರ್ಟ್ ನಿರ್ಮಿಸಲು ತಮಿಳುನಾಡು ಸರ್ಕಾರಕ್ಕೆ ಗ್ರೀನ್ ಸಿಗ್ನಲ್. ಹೊಸೂರು ಬಳಿ 2 ಸ್ಥಳಗಳು ಫೈನಲ್. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ. ಇದೇ ಅಧಿವೇಶನದಲ್ಲಿ ವಿಧೇಯಕ ಮಂಡನೆ ಸಾಧ್ಯತೆ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ. ಗ್ರಾಮೀಣ ಭಾಗದ ಜನರಿಗೆ ಸಿಹಿ ಸುದ್ದಿ ಕೊಟ್ಟ ಸರ್ಕಾರ. ಇನ್ಮುಂದೆ ಈ ಖಾತಾ ನೀಡಲು ಸಿದ್ದು ಸಂಪುಟ ಒಪ್ಪಿಗೆ. ಗ್ರಾಮೀಣ ಭಾಗದ ಮನೆ ನಿವೇಶನ ಸಕ್ರಮಕ್ಕೆ ಅವಕಾಶ. ಸಂಸದನಾಗಿ ಆಯ್ಕೆಯಾದ ಬಳಿಕ ಬಿಎಲ್ ಸಂತೋಷ್ ವಿಶ್. ಅವರ ಸಲಹೆಯಂತೆ ಪ್ರಧಾನಿಗೆ ಶುಭ ಕೋರಿದ್ದಕ್ಕೆ ಜಾಕ್ಪಾಟ್. ಸಚಿವಗರಿ ಸಿಕ್ಕ ರಹಸ್ಯ ಬಿಚ್ಚಿಟ್ಟ ವಿ ಸೋಮಣ್ಣ. ಪೊಲಿಟಿಷಿಯನ್, ಮಾಜಿ ಎಂಎಲ್ಎ, ಅವನೇ ನನ್ನ ಗಂಡ. ಅವತ್ತು ಆಡಿಯೋ ಸದ್ದಿನ ಬಳಿಕ ಈಗ ಸಿಕ್ತು ಸೆಕೆಂಡ್ ಪಾರ್ಟ್. ಗುಪ್ತವಾಗಿ 2ನೇ ಮದುವೆಯಾದ್ರ ಕನಕಗಿರಿ ದಡೇಸಗೂರ್. ಸೆಂಟ್ರಿಂಗ್ ಗೋಡೌನ್ಗೆ ಬೆಂಕಿ, ಲಕ್ಷಾಂತರ ಮೌಲ್ಯದ ವಸ್ತುಗಳು ಕರಕಲು. ಬೆಂಗಳೂರಿನ ಉಳ್ಳಾಳ ಮುಖ್ಯ ರಸ್ತೆಯಲ್ಲಿ ಘಟನೆ. ಕಿಡಿಗೇಡಿಗಳ ಕೃತ್ಯದ ಶಂಕೆ. ಜ್ಞಾನ ಭಾರತಿ ಠಾಣೆಯಲ್ಲಿ ಪ್ರಕರಣ. ಜಮೀನು ವಿಚಾರದಲ್ಲಿ ಮಂಜಪ್ಪ ವಿರುದ್ಧ ತೀರ್ಪು ಬಂದ ಹಿನ್ನೆಲೆ ತಿಪಟೂರು ತಾಲೂಕಿನ ಕಚೇರಿ ಆವರಣದಲ್ಲಿ ಶಿಕ್ಷಕನ ಗೂಂಡಾಗಿರಿ. ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾದ ಹೊಡೆದಾಟ. ಬೇಸಿಗೆ ಶಾಕ್. ಮಾಗಡಿ ಪಟ್ಟಣದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. 15ಕ್ಕೂ ಹೆಚ್ಚು ಘಟಕಗಳ ಪೂರೈಕೆ ಮಾಡದೆ ಬಂದ್. ಪುರಸಭೆ ಅಧಿಕಾರಿಗಳ ಸಬೂಬು. ಜನ ನಿತ್ಯ ಪರದಾಟ. ಬೇಸಿಗೆ ಶಾಖದ ಹಿನ್ನೆಲೆ ಹೈಕೋರ್ಟ್ ವಿಶೇಷ ವಿನಾಯಿತಿ. ಇವತ್ತಿನಿಂದ ಮೇ 31ರವರೆಗೆ ಕಪ್ಪು ಕೋಟು ಧರಿಸುವ ಅಗತ್ಯವಿಲ್ಲ. ಬಿಳಿ ಶರ್ಟ್, ನೆಕ್ ಬ್ಯಾಂಡ್ ನಿಯಮ ಫಿಕ್ಸ್. ಬಿರು ಬಿಸಿಲಿನಲ್ಲಿ ಸುಕ್ಷೇತ್ರ ಶ್ರೀಶೈಲಕ್ಕೆ ಪಾದಯಾತ್ರೆ. ಮಾರ್ಗದುದ್ದಕ್ಕೂ ಊಟೋಪಚಾರ, ವೈದ್ಯಕೀಯ ಚಿಕಿತ್ಸೆಗೆ ವ್ಯವಸ್ಥೆ. ಪಾದಯಾತ್ರೆಗಳಿಗೆ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅನ್ನ ಸಂತರ್ಪಣೆ ವ್ಯವಸ್ಥೆ. ಹೋಳಿ ಪ್ರಯುಕ್ತ ಧಾರವಾಡದಲ್ಲಿ ಹಲಿಗೆ ಹಬ್ಬ. ಶಾಸಕ ವಿನಯ್ ಕುಲಕರ್ಣಿ ಬ್ರಿಗೇಡ್ ವತಿಯಿಂದ ಆಚರಣೆ. ಕಡಪ ಮೈದಾನದಲ್ಲಿ ಹಲಿಗೆ ಬಾರಿಸುವ ಮೂಲಕ ಚಾಲನೆ. ಹೋಳಿ ಆಚರಣೆ ಬಳಿಕ ಸ್ನಾನಕ್ಕೆ ತೆರಳಿದವರು ನಾಪತ್ತೆ. ರಾಯಚೂರಿನ ಸುಲ್ತಾನ್ಪುರ ಗ್ರಾಮದ ಹೊರವಲಯದಲ್ಲಿ ಘಟನೆ. ದೇವದುರ್ಗದ ಹೊನ್ನಟಗಿ ಗ್ರಾಮದ ಕೆರೆಯಲ್ಲೂ ವ್ಯಕ್ತಿ ಕಣ್ಮರೆ. ಕೆನಡಾದ ನೂತನ ಪ್ರಧಾನಿಯಾಗಿ ಮಾರ್ಕ್ ಕಾರ್ನಿ ಪ್ರಮಾಣ ವಚನ. ಒಟ್ಟಾವಾದ ರೈಡೋ ಹಾಲ್ನಲ್ಲಿ ಗೌಪ್ಯತೆ ಬೋಧಿಸಿದ ಗವರ್ನರ್ ಜನರಲ್. ವ್ಯಾಪಾರ ಸಾರ್ವಭೌಮತ್ವದ ಸವಾಲು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.